ವೀಕ್ಷಕರೇ, ಸಾರಾಯಿ, ಸಿಗರೇಟು ಹಾಗೂ ಮಾಂಸಾಹಾರ ಈ ಮೂರು ಕೂಡ ಅತ್ಯಂತ ಡೆಡ್ಲಿ ಕಾಂಬಿನೇಷನ್. ಈ ಮೂರನ್ನ ದೀರ್ಘಕಾಲದವರೆಗೂ ಯಾರು ವಿಪರೀತವಾಗಿ ಸೇವಿಸ್ತಾರೋ ಅಂತವರು 60 ವರ್ಷ ಬದುಕಿದ್ರೆ ಹೆಚ್ಚು. ಆದ್ರೆ ಈ ಮೂರನ್ನು ಕೂಡ ಇನ್ನಿಲ್ಲದ ಹಾಗೆ ರೂಢಿಸಿಕೊಂಡಿದ್ದಂತ ಆ ವ್ಯಕ್ತಿಗೆ ಈಗ 73 ವರ್ಷ ವಯಸ್ಸು. ಆದ್ರೂ ಕೂಡ ಇನ್ನು ಫಿಟ್ ಅಂಡ್ ಫೈನ್ ಆಗಿದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ಸೂಪರ್ ಸ್ಟಾರ್ ರಜನಿಕಾಂತ್. ಅವರ 60ನೇ ವಯಸ್ಸಿನಲ್ಲಿ ಅವರಿಗೆ ರೋಬೋ ಚಿತ್ರದ ಆಫರ್ ಬರುತ್ತೆ. ಈ ಒಂದು ಚಿತ್ರ ದೇಶ ಮಾತ್ರವಲ್ಲದೆ ವಿಶ್ವಾದ್ಯಂತ ಹೆಸರನ್ನ ಮಾಡದಂತ ಚಿತ್ರ. ಆ ಒಂದು ಸಮಯದಲ್ಲಿ ಅವರಿಗೆ ಕ್ರೋನಿಕ್ ಕಿಡ್ನಿ ಸಮಸ್ಯೆ ಇದ್ರೂ ಕೂಡ ಅವರು ಈ ಒಂದು ಚಿತ್ರವನ್ನು ಒಪ್ಪಿಕೊಂಡು ನಡೆಸಿದ್ರು. ಅವ್ರಿಗೆ ಈಗ 73 ವರ್ಷ ವಯಸ್ಸು. ಅವ್ರಿಗೆ ಕಳೆದ 16 ವರ್ಷಗಳಿಂದಲೂ ಕೂಡ ಗಂಭೀರ ಆರೋಗ್ಯ ಸಮಸ್ಯೆ ಇದ್ರೂ ಈಗಲೂ ಕೂಡ ಅವರು ಸಿನಿಮಾಗಳಲ್ಲಿ ಸಕ್ರಿಯರಾಗಿರೋದಕ್ಕೆ ಕಾರಣ ಏನು? ಈ 50 ವರ್ಷಗಳ ಜರ್ನಿಯಲ್ಲಿ ಅವರು ಮಾಡದೇ ಇರುವಂತ ಪಾತ್ರಗಳಿಲ್ಲ, ಅವ್ರಿಗಿಲ್ಲದ ಅಭಿಮಾನಿಗಳಿಲ್ಲ, ಅವರು ದುಡಿಯದ ಹಣ ಇಲ್ಲ, ಅವರು ನೋಡದ ಕೀರ್ತಿ ಇಲ್ಲ. ಹೀಗಿದ್ರೂ ಕೂಡ ರಜನಿ ಈಗಲಾದ್ರೂ ನಿವೃತ್ತರಾಗಬಹುದಲ್ಲ. ಆದ್ರೂ ಕೂಡ ಯಾಕಾಗಿ ಅವರು ಸಿನಿಮಾವನ್ನ ಮಾಡ್ತಾರೆ? ಅವರು ಈಗಲೂ ಕೂಡ ಸಿನಿಮಾದಲ್ಲಿ ಮುಂದುವರಿಯೋದಕ್ಕೆ ಅವರಿಗೆ ಪ್ರೇರಣೆ ಕೊಡ್ತಿರೋದು ಏನು? ಒಬ್ಬ ವ್ಯಕ್ತಿ ಕೈಯಲ್ಲಿ ಇಷ್ಟೆಲ್ಲ ನಿಜಕ್ಕೂ ಸಾಧ್ಯನಾ? ಇಷ್ಟೆಲ್ಲ ಸಾಧಿಸಿರುವಂತ ರಜನಿಯವರು ಇಲ್ಲಿ ಇನ್ನೂ ಸಾಧಿಸೋದು ಏನಾದರೂ ಇದೆಯಾ? ಕಳೆದ 10 ವರ್ಷಗಳ ಕಾಲ ಅವರು ತಮ್ಮ ಕಿಡ್ನಿ ಸಮಸ್ಯೆಯೊಂದಿಗೆ ಹೋರಾಟವನ್ನ ನಡೆಸಿಕೊಂಡು ಬಂದಿದ್ದಾರೆ. 2010ರಲ್ಲಿ ಅವರ ರೋಬೋ ಚಿತ್ರ ಗ್ಲೋಬಲ್ ಹಿಟ್ ಆಗಿತ್ತು. ಅಲ್ಲಿವರೆಗೂ ಭಾರತ ದೇಶದ ಯಾವೊಂದು ಚಿತ್ರ ಕೂಡ ಅದರಷ್ಟು ಏಳ್ಗೆಯನ್ನ ಕಂಡಿರಲಿಲ್ಲ. ವೀಕ್ಷಕರೇ, ಈ 10 ವರ್ಷಗಳಲ್ಲಿ ರಜನಿ ಅನುಭವಿಸಿದಂತ ಆ ಆರೋಗ್ಯದ ಸಂಕಷ್ಟಗಳ ಬಗ್ಗೆ ಹೆಚ್ಚಿನವರಿಗೆ ಗೊತ್ತಿಲ್ಲ. ಕೆಲ ವರ್ಷಗಳ ಕೆಳಗೆ ಅವರಿಗೆ ಆದಂತಹ ಹಿಮೋಡಯಾಲಿಸಿಸ್ ಹಾಗೂ ಕಿಡ್ನಿ ಕಸಿಗಳ ಬಗ್ಗೆ ಹೆಚ್ಚಿನವರಿಗೆ ಯಾರಿಗೂ ಗೊತ್ತೇ ಇಲ್ಲ. ವೀಕ್ಷಕರೇ, ಇವು ಎಷ್ಟು ಕಾಂಪ್ಲಿಕೇಟೆಡ್ ಹಾಗೂ ಸೂಕ್ಷ್ಮ ಚಿಕಿತ್ಸೆಗಳು ಅನ್ನೋದನ್ನ ನೀವೇನಾದ್ರೂ ತಿಳಿದುಕೊಂಡ್ರೆ ರಜನಿಯವ್ರ ಮೇಲೆ ನಿಮ್ಮಲ್ಲಿ ಇನ್ನಷ್ಟು ಅಧಿಕವಾದಂಥ ಗೌರವ ಭಾವನೆ ಸೃಷ್ಟಿಯಾಗುತ್ತೆ. ಅವರನ್ನ ಯಾಕೆ ಎಲ್ಲರೂ ತಲೈವ ಹಾಗೂ ಜನನಾಯಕ ಅಂತ ಕರೀತಾರೆ ಅಂತ ಅರ್ಥ ಆಗುತ್ತೆ. ಇಷ್ಟೆಲ್ಲ ಸಂಕಷ್ಟಗಳನ್ನ ಗೆದ್ದು ಅವರು ಈ ಒಂದು ವಯಸ್ಸಿನಲ್ಲೂ ಕೂಡ ಇಷ್ಟು ಸಾಧನೆ ಮಾಡಬಹುದಾದ್ರೆ ಅದರ ಮುಂದೆ ನಿಮ್ಮ ಬದುಕಿನ ಕಷ್ಟಗಳೇನು ಹೆಚ್ಚಿನವಲ್ಲ. ನಾವು ಕೂಡ ಅವರಂತೆ ಜೀವನದಲ್ಲಿ ಏನಾದರೂ ಸಾಧಿಸಬಹುದು ಎಂಬ ಭರವಸೆಯನ್ನ ಉಂಟು ಮಾಡಬಹುದು. ಒಟ್ಟಾರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಟ ರಜನಿಕಾಂತ್ ಅವರ ಬದುಕಿನ ನಿಮಗೆ ಗೊತ್ತಿರದಂತಹ ಹಲವು ಸಂಗತಿಗಳ ಬಗ್ಗೆ ನೀವಿಲ್ಲಿ ತಿಳಿಯಬಹುದು. ವೀಕ್ಷಕರೇ, ನಟ ರಜನಿಕಾಂತ್ ಯಾರಿಗೆ ತಾನೇ ಇಷ್ಟ ಇಲ್ಲ? ಅವರ ಚಿತ್ರ ತೆರೆಗೆ ಬಂದರೆ ಸಾಕು, ದೇಶಾದ್ಯಂತ ಜನ ಅದನ್ನು ನೋಡೋದಕ್ಕೆ ಜಮಾಯಿಸ್ತಾರೆ. ಅವರ ಚಲನಚಿತ್ರಗಳು ಇವತ್ತು ಕೂಡ ಮೊದಲ 4-5 ದಿನ ಗಳಿಸುವಂತ ಹಣದ ಮೊತ್ತ ಅದೊಂದು ಯಾರು ಮುರಿಯಲಾರದ ದಾಖಲೆನೇ ಸರಿ. ಅದನ್ನು ಸರಿಗಟ್ಟೋದಕ್ಕೆ ಯಾರ ಕೈಲೂ ಕೂಡ ಸಾಧ್ಯ ಆಗೋದಿಲ್ಲ. ರಜನಿ ಅವರ ಚಿತ್ರಗಳಿಗೆ ಇರುವಂತಹ ಆ ಒಂದು ಹೈಪ್ ಹಾಗೂ ಹವಾ ಬೇರೆ ಯಾವ ನಟನಿಗೂ ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ ಎಂಬಂತ ಕ್ರೇಜ್ ಅವರದ್ದು. ಇಂಥ ರಜನಿಕಾಂತ್ ಮೂಲತಃ ಕರ್ನಾಟಕದವರು. ಅಂದ್ರೆ 50ರ ದಶಕದಲ್ಲಿ ಕರ್ನಾಟಕದ ಬೆಂಗಳೂರಲ್ಲಿ ಸಾಧಾರಣ ಕುಟುಂಬದಲ್ಲಿ ರಜನಿಕಾಂತ್ ಜನಿಸ್ತಾರೆ. ಆಗೆಲ್ಲ ಅವರದ್ದು ಬಡತನದ ಕುಟುಂಬ. ಜೀವನ ನಿರ್ವಹಣೆಗಾಗಿ ಏನೇನು ಕೆಲಸವನ್ನ ಮಾಡಿಕೊಂಡು ಮುಂದೆ ಇಲ್ಲಿ ಬಸ್ ಕಂಡಕ್ಟರ್ ಆಗಿ ಅವರು ಕೆಲ ಕಾಲ ಸೇವೆಯನ್ನು ಸಲ್ಲಿಸಿದ್ದು ನಿಜ. ಇವರ ಮೂಲ ಹೆಸರು ಶಿವಾಜಿರಾವ್ ಗಾಯಕ್ವಾಡ್. ಮೂಲತಃ ಮರಾಠಿ ಭಾಷಿಕ ಮನೆತಂದವರಾದಂಥ ರಜನಿಕಾಂತ್ 70ರ ದಶಕದಲ್ಲಿ ಬೆಂಗಳೂರಲ್ಲಿ ಬಸ್ ಕಂಡಕ್ಟರ್ ಆಗಿ ಸೇವೆಯನ್ನು ಸಲ್ಲಿಸಿದಂಥ ವ್ಯಕ್ತಿ. ಕೊನೆಗೂ ಆ ಒಂದು ಕೆಲಸವನ್ನ ಬಿಟ್ಟು ಬಣ್ಣದ ಲೋಕದ ಕನಸನ್ನ ಆರಿಸಿ ಟ್ರೈನನ್ನು ಹತ್ತಿ ಚೆನ್ನೈಗೆ ಬಂದಿದ್ರು. 1975ರ ಸಮಯದಲ್ಲಿ ತಮ್ಮ ಸಿನಿ ಜರ್ನಿ ಶುರು ಮಾಡಿದಂಥ ರಜನಿಕಾಂತ್ ಆ ಒಂದು ಸಮಯದಲ್ಲಿ ತಮಿಳಲ್ಲಿ ನಟಿಸುವಂತ ಮೊದಲು ಹಾಗೂ ನಂತರ ಕೂಡ ಕನ್ನಡದಲ್ಲೂ ಕೂಡ 10 ಮುಖ್ಯ ಚಿತ್ರಗಳಲ್ಲಿ ಮುಖ್ಯ ಪಾತ್ರಗಳಲ್ಲಿ ನಟಿಸಿದ್ರು. ಕನ್ನಡದ ಬಾಳುಜೇನು, ತಪ್ಪಿದ ತಾಳ, ಸಹೋದರರ ಸವಾಲ್, ಕಥಾಸಂಗಮ, ಗಲಾಟೆ ಸಂಸಾರ, ಕಿಲಾಡಿ ಕಿಟ್ಟಿ ಮುಂತಾದವು ಕನ್ನಡದಲ್ಲಿ ಅವರು ನಡೆಸಿದಂಥ ಒಂದಷ್ಟು ಚಿತ್ರಗಳು. ಮುಂದೆ ತಮಿಳಿನಲ್ಲಿ ಅವರು ಯಾವೊಬ್ಬ ಹೀರೋ ಕೂಡ ಕೊಡದಷ್ಟು ಸೂಪರ್ ಹಿಟ್ ಚಿತ್ರಗಳನ್ನ ಧಾರಾಳವಾಗಿ ಕೊಟ್ಟರು. ಈ ರಜನಿಕಾಂತ್ ಇಷ್ಟು ಎತ್ತರಕ್ಕೆ ಬೆಳೀತಾರೆ ಅಂತ ಯಾರು ಕೂಡ ಊಹೆ ಮಾಡಿರಲಿಲ್ಲ. ರಜನಿಯವರ ಭಾಷಾ, ಅಣ್ಣಾಮಲೈ, ಪಡೆಯಪ್ಪ, ಅರುಣಾಚಲಂ, ದಳಪತಿ ಸೇರಿದಂತೆ ಮುಂದಾದ ಚಿತ್ರಗಳು ತಮಿಳಿನಲ್ಲಿ ಸೂಪರ್ ಹಿಟ್ ಅನ್ನ ಸಾಧಿಸ್ತವೆ. 2010ರಲ್ಲಿ ಬಂದಂತ ಅವರ ರೋಬೋ ಚಿತ್ರ ಗ್ಲೋಬಲಿ ಹಿಟ್ ಅನ್ನ ಸಾಧಿಸಿ ಮುನ್ನಡೆಯುತ್ತೆ. ಇದು ಭಾರತ ಮಾತ್ರವಲ್ಲದೆ ಸೌತ್ ಕೊರಿಯಾ, ಜಪಾನ್, USA ಮುಂತಾದ ದೇಶಗಳಲ್ಲೂ ಕೂಡ ಅಭೂತಪೂರ್ವ ಯಶಸ್ಸನ್ನ ಕಾಣುತ್ತೆ. ರಜನಿ ಅಂದ್ರೆ ಅವರು ಯಶಸ್ಸಿನ ಹಾಗೂ ದಾಖಲೆಗಳ ಸರ್ದಾರ ಎಂಬಂತ ಪರಂಪರೆ ಬೆಳೆಯುತ್ತೆ. ಹೀಗಿರುವಾಗ ಒಂದಿನ ಇದ್ದಕ್ಕಿದ್ದ ಹಾಗೆ ರಜನಿಯವರು ಆಸ್ಪತ್ರೆಗೆ ದಾಖಲಾದಂತ ಸುದ್ದಿ ಕೇಳಿಬರುತ್ತೆ. ಅಲ್ಲಿವರೆಗೂ ಅವರ ಚಿತ್ರಗಳ ದಾಖಲೆಗಳ ಬಗ್ಗೆ ಮಾತ್ರ ಸುದ್ದಿ ಆಗ್ತಾ ಇತ್ತು. ಈಗ ಈ ಒಂದು ವಿಚಿತ್ರ ಸುದ್ದಿ ಕೇಳಿದಂತ ಅವರ ಅಭಿಮಾನಿಗಳು ಗಾಬರಿಗೀಡಾಗಿದ್ರು. ರಜನಿಯವರಿಗೆ ಏನಾಯ್ತು? ಇದ್ದಕ್ಕಿದ್ದಾಗೆ ಇವರು ಆಸ್ಪತ್ರೆಗೆ ದಾಖಲಾಗೋದಕ್ಕೆ ಏನ್ ಕಾರಣ? ಅವ್ರಿಗೆ ಇರುವಂತ ಸಮಸ್ಯೆ ಏನು? ಈ ರೀತಿ ಮುಂತಾಗಿ ಜನ ಕೇಳೋದಕ್ಕೆ ಶುರು ಮಾಡಿದ್ರು. ಆಗ್ಲೇ ನೋಡಿ ಗೊತ್ತಾಗಿದ್ದು ಅವ್ರಿಗೆ ಕ್ರೋನಿಕ್ ಕಿಡ್ನಿ ಸಮಸ್ಯೆ ಇದೆ ಅಂತ. ಅವ್ರಿಗೆ ಹಿಮೋಡಯಾಲಿಸಿಸ್ ನಡೆಸಿದ್ದಾರೆ ಎಂಬ ಸುದ್ದಿಗಳು ಎಲ್ಲ ಕಡೆ ವೈರಲ್ ಆದವು. ವೀಕ್ಷಕರೇ, ಈ ಹಿಮೋಡಯಾಲಿಸಿಸ್ ಎಷ್ಟು ಸೂಕ್ಷ್ಮವಾದ ಚಿಕಿತ್ಸೆ ಅಂತ ನೀವು ತಿಳಿಬೇಕು ಅಂದ್ರೆ ಅದ್ರ ಬಗ್ಗೆ ಗೂಗಲ್ನಲ್ಲಿ ಸರ್ಚ್ ಮಾಡಿ. ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಹಾಗೂ ವಿಡಿಯೋಗಳು ನಿಮಗೆ ಸಿಗ್ತವೆ. ಹಿಮೋಡಯಾಲಿಸಿಸ್ ಅಂದ್ರೆ ವ್ಯಕ್ತಿಯ ದೇಹದ ಎಲ್ಲಾ ರಕ್ತವನ್ನು ಕೂಡ ಕೃತಕವಾಗಿ ಯಂತ್ರಗಳ ಹಾಗೂ ಟ್ಯೂಬ್ಗಳ ಸಹಾಯದಿಂದ ಶುದ್ಧೀಕರಿಸುವಂತ ಪ್ರಕ್ರಿಯೆ. ಇದೇ ಒಂದು ಕೆಲಸವನ್ನ ನಮ್ಮಲ್ಲಿರುವಂತ ಆರೋಗ್ಯವಂತ ಕಿಡ್ನಿಗಳು ಸದಾಕಾಲ ಕಾರ್ಯನಿರ್ವಹಿಸ್ತವೆ. ಅವುಗಳ ಕೆಲಸನೇ ದೇಹದ ರಕ್ತ ಹಾಗೂ ಇತರ ಎಲ್ಲ ಲಿಕ್ವಿಡ್ಗಳನ್ನು ಕೂಡ ಶುದ್ಧೀಕರಿಸಿ ಕೆಟ್ಟ ಅಥವಾ ಕಲುಷಿತ ರಕ್ತ ಹಾಗೂ ಇತರ ಲಿಕ್ವಿಡ್ ತ್ಯಾಜ್ಯವನ್ನ ದೇಹದಿಂದ ಹೊರಹಾಕ್ತವೆ. ಇವು ಆರೋಗ್ಯದಿಂದ ಇರುವಷ್ಟು ದಿನ ಅಥವಾ ಇವುಗಳನ್ನ ನಾವು ಆರೋಗ್ಯದಿಂದ ಇರಿಸಿಕೊಂಡಷ್ಟು ದಿನ ಇವು ಇಷ್ಟೆಲ್ಲ ಕೆಲಸವನ್ನ ಮಾಡ್ತವೆ. ಆದರೆ ನಮ್ಮ ಕೆಟ್ಟ ದಿನಚರಿ ಹಾಗೂ ಅನಾರೋಗ್ಯಕರ ಹವ್ಯಾಸಗಳಿಂದಾಗಿ ಇವುಗಳ ಆರೋಗ್ಯ ಹದಗೆಟ್ರೆ ರಕ್ತ ಶುದ್ಧಿಗಾಗಿ ಇಂಥ ಹಿಮೋಡಯಾಲಿಸಿಸ್ಗೆ ಎಲ್ಲರೂ
ಒಳಗಾಗಬೇಕಾಗುತ್ತೆ. ತಮಗಿದ್ದಂತ ದೀರ್ಘಕಾಲದ ಸಿಗರೆಟ್ ಹಾಗೂ ಮದ್ಯ ಸೇವನೆ ಹವ್ಯಾಸದಿಂದ ಕಿಡ್ನಿಗೆ ಧಕ್ಕೆಯನ್ನು ತಂದುಕೊಂಡಂತ ರಜನಿ ಅವರು ಈ ಒಂದು ಚಿಕಿತ್ಸೆಗೆ ಒಳಗಾಗ್ತಾರೆ. ಅವರು ಮತ್ತೆ ಯಾವತ್ತೂ ಕೂಡ ಸಿಗರೆಟ್ ಅಥವಾ ಮದ್ಯವನ್ನ ಇನ್ಮೇಲೆ ಟಚ್ ಕೂಡ ಮಾಡಬಾರ್ದು ಅಂತ ವೈದ್ಯರು ಶಿಸ್ತುಬದ್ಧವಾಗಿ ತಾಕೀತನ್ನ ಮಾಡಿದ್ರು. ರಜನಿ ಮತ್ತೊಮ್ಮೆ ಅವುಗಳ ಸಹವಾಸಕ್ಕೆ ಯಾವ ಕಾರಣಕ್ಕೂ ಹೋಗಬಾರ್ದು ಅಂತ ಅವರ ಸೂಚನೆ ಆಗಿತ್ತು. ಆದ್ರೆ ಅಡಿಕ್ಷನ್ಗಳನ್ನ ಅಷ್ಟು ಸುಲಭವಾಗಿ ಏಕಾಏಕಿ ಬಿಡೋದಕ್ಕೆ ಸಾಧ್ಯ ಇಲ್ಲ. ಅದು ಯಾರಿಗೇ ಆಗ್ಲಿ ತುಂಬಾ ಕಷ್ಟ. ರಜನಿ ಅವರು 30 ವರ್ಷಗಳಿಗೂ ಮೇಲ್ಪಟ್ಟು ಈ ಒಂದು ಹವ್ಯಾಸಗಳಿಗೆ ಬಿದ್ದವರು. ಅವ್ರಿಗೂ ಕೂಡ ಅವರದೇ ಆದಂತ ಕುಟುಂಬ ಇತ್ತು. ಅವರನ್ನ ಆರಾಧಿಸೋ ಕೋಟ್ಯಾಂತರ ಜನರಿದ್ದಾರೆ. ಅವರನ್ನೇ ನಂಬಿದ ಅನೇಕ ಜನ ನಿರ್ಮಾಪಕರು ಹಾಗೂ ನಿರ್ದೇಶಕರಿದ್ದಾರೆ. ಹೀಗಾಗಿ ಎಷ್ಟೇ ಕಷ್ಟ ಆದ್ರೂ ಕೂಡ ಅವರು ಅದನ್ನ ಕೈ ಬಿಡಲೇಬೇಕಿತ್ತು. ತಾನು ಮದ್ಯದ ಚಟಕ್ಕೆ ಬಿದ್ದು ಯಾವ ರೀತಿ ಆರೋಗ್ಯವನ್ನು ಕೆಡಿಸಿಕೊಂಡಿಂತ ಬಹಳ ಇತ್ತೀಚೆಗೆ ತಮ್ಮ ಹೊಸ ಚಿತ್ರ ಜೈಲರ್ ಚಿತ್ರದ ಇವೆಂಟ್ ಒಂದರಲ್ಲಿ ಅವರೇ ಹೇಳ್ಕೊಂಡಿದ್ರು ಕೂಡ. ದಿನವೂ ಕೂಡ ಮದ್ಯ ಸೇವನೆ ಮಾಡಬೇಡಿ, ತಿಂಗಳಲ್ಲಿ 1 ಅಥವಾ 2 ಸಲ ಮಾತ್ರ ಮಾಡಿ. ದಿನವೂ ರೂಢಿಸ್ಕೊಂಡ್ರೆ ಅದರಿಂದ ಆರೋಗ್ಯ ಕ್ಷೀಣಿಸುತ್ತೆ ಅಂತ ಅವರು ಎಲ್ರಿಗೂ ಆ ಒಂದು ವೇದಿಕೆಯಲ್ಲಿ ಕಿವಿ ಮಾತನ್ನ ಹೇಳಿದ್ರು. 2011ರಲ್ಲಿ ಅವರು ಹಿಮೋಡಯಾಲಿಸಿಸ್ಗೆ ಒಳಗಾಗ್ತಾರೆ. 2016ರಲ್ಲಿ ಅವ್ರಿಗೆ ಕಿಡ್ನಿ ಕಸಿ ಸರ್ಜರಿ ಕೂಡ ಆಗುತ್ತೆ. ಹೌದು, ಕಿಡ್ನಿ ಕಸಿ 60 ವರ್ಷ ಮೇಲ್ಪಟ್ಟ ಯಾರಿಗೇ ಆಗಲಿ ಅದು ಅತ್ಯಂತ ಸವಾಲಿನ ಸಂಗತಿನೇ ಸರಿ. ಹಿಮೋಡಯಾಲಿಸಿಸ್ಗೆ ಒಳಗಾದ್ರೂ ಕೂಡ ತಮ್ಮ ಕಿಡ್ನಿಗಳು ಸರಿಯಾಗಿ ಕೆಲಸ ಮಾಡ್ತಿರ್ಲಿಲ್ಲ. ಅವು ರಕ್ತವನ್ನ ಶುದ್ಧೀಕರಣ ಮಾಡ್ತಿರ್ಲಿಲ್ಲ. ಹಾಗಾದಾಗ ಅವುಗಳನ್ನ ರೀಪ್ಲೇಸ್ ಮಾಡದೆ ಅಥವಾ ಬದಲಿಸದೆ ಬೇರೆ ಮಾರ್ಗನೇ ಇರಲಿಲ್ಲ. ಹೊಸ ಅಥವಾ ಬೇರೆಯವರ ಕಿಡ್ನಿಯಿಂದಾಗಿ ಅದಕ್ಕೆ ಸೂಕ್ತ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಡದಂತ ಅವರ ದೇಹದ ಮೆಟಾಬಲಿಸಂ ಅಥವಾ ಇಮ್ಯೂನ್ ಸಿಸ್ಟಮ್ನ ವ್ಯತಿರಿಕ್ತ ವರ್ತನೆಯಿಂದ ಇದನ್ನ ಕೊಡಲಾಗುತ್ತೆ. ನಮ್ಮಲ್ಲಿರುವಂತ ಇಮ್ಯೂನ್ ಸಿಸ್ಟಮ್ ಯಾವುದೇ ಬಾಹ್ಯ ಹೊಸ ವಸ್ತು ದೇಹವನ್ನ ಪ್ರವೇಶ ಮಾಡಿದ ಕೂಡಲೇ ಅದರ ವಿರುದ್ಧ ಹೋರಾಡುತ್ತೆ. ಅದು ವೈರಸ್ ಇರಲಿ, ಬ್ಯಾಕ್ಟೀರಿಯಾ ಇರಲಿ ಅಥವಾ ಹೊಸ ಅಂಗನೇ ಇರಲಿ, ಇಮ್ಯೂನ್ ಸಿಸ್ಟಮ್ಸ್ ಅದೆಲ್ಲದರ ವಿರುದ್ಧ ಹೋರಾಟಕ್ಕೆ ನಿಲ್ಲುತ್ತೆ. ಇದು ಆಗಬಾರ್ದು ಅಂತಾನೆ ಅವರಿಗೆ ಇಮ್ಯುನೋಸಪ್ರೆಸೆಂಟ್ ಅನ್ನ ಕೊಡಲಾಗಿದ್ದು. ಇದರಿಂದನೇ ಅವರಲ್ಲಿ ಇದ್ದಂತ ಹೊಸ ಕಿಡ್ನಿ ಯಾವುದೇ ಅಡೆತಡೆ ಇಲ್ಲದೆ ತಾನು ಕೆಲಸ ಮಾಡುವಂತಾಗಿದ್ದು. ಆದರೆ ಇದರಿಂದ ಆದಂತ ಇನ್ನೊಂದು ತೊಂದರೆ ಅಂದರೆ ಅವರ ದೇಹ ಇಮ್ಯುನಿಟಿಯನ್ನ ಕಳೆದುಕೊಂಡಿದ್ದು. ಹೌದು, ಈ ಇಮ್ಯುನೋಸಪ್ರೆಸೆಂಟ್ ಅವರಲ್ಲಿದ್ದಂತ ಇಮ್ಯುನಿಟಿಯನ್ನ ಕುಸಿಯುವಂತೆ ಮಾಡಿದ್ವು. ಇದರಿಂದಾಗಿ ಅವರ ದೇಹ ಬಹಳ ದುರ್ಬಲಗೊಂಡಿತ್ತು. ಇವರ ದೇಹ ಈ ರೀತಿ ಸಣ್ಣ ಸಮಸ್ಯೆಗೂ ಕೂಡ ವೀಕ್ ಆದ ಸಮಯದಲ್ಲಿನೇ ಕೋವಿಡ್ ಕೂಡ ತಲೆದೋರಿತ್ತು. ರಜನಿಯವರು ರಾಜಕೀಯಕ್ಕೆ ಬರಬೇಕು ಎಂಬುದು ಹಲವರ ಬಹುದಿನಗಳ ಬೇಡಿಕೆ. ಆದರೆ ಅವರ ದೇಹ ಸಾಕಷ್ಟು ವೀಕ್ ಆಗಿದ್ದರಿಂದ ಅವರು ರಾಜಕೀಯದಂತ ರಿಸ್ಕ್ ಚಟುವಟಿಕೆಗಳಲ್ಲಿ ಭಾಗಿಯಾಗಬಾರದು ಅಂತ ವೈದ್ಯರು ಸೂಚಿಸಿದ್ರು. ರಾಜಕೀಯಕ್ಕೆ ಸೇರಿ ಅದರ ಯಾವುದೇ ಸಭೆಗೆ ನೀವು ಹೋದ್ರೂ ಕೂಡ ಮಾಸ್ಕ್ ಅನ್ನ ಧರಿಸಲೇಬೇಕು. ಸಣ್ಣ ಜರ್ಮ್ ನಿಮ್ಮ ದೇಹವನ್ನು ಸೇರಿದ್ರೂ ಕೂಡ ಅದು ಅಪಾಯ. ಬೇರೆಯವರ ಇಮ್ಯುನಿಟಿ ಸದೃಢವಾಗಿದೆ, ಆದರೆ ನಿಮಗೆ ಆ ಶಕ್ತಿ ಇಲ್ಲ. ಇದೆಲ್ಲದರಿಂದ ನಿಮ್ಗೆ ತೊಂದರೆ. ಹೀಗಾಗಿ ರಾಜಕೀಯ ಬೇಡ ಅಂತ ಅವರು ಸೂಚಿಸಿದ್ರು. ನೀವು ಎಲ್ಲರ ಜೊತೆಯಲ್ಲೂ ಕೂಡ ಅಂತರವನ್ನು ಕಾಯ್ದುಕೊಂಡೇ ಇರಬೇಕು. ಕಾರಣ ನಿಮ್ಮಲ್ಲಿರುವಂತ ಇನ್ನೊಬ್ಬರ ಕಿಡ್ನಿ ಅದಕ್ಕಾಗಿ ನಿಮಗೆ ಇಮ್ಯುನಿಟಿ ಕುಗ್ಗುವಂತ ಸ್ಟೆರಾಯ್ಡ್ ಅನ್ನ ಕೊಡಲಾಗಿದೆ. ನಿಮ್ಮ ದೇಹ ಸಣ್ಣ ನೆಗಡಿಯಾದರೂ ಕೂಡ ನಿಶ್ಶಕ್ತಗೊಳ್ಳುವಂತ ಸಂಭವ ಇದೆ. ಹೀಗಾಗಿ ಜನ, ಗುಂಪು, ಸಭೆ ಇಂಥವುಗಳಿಂದ ನೀವು ದೂರ ಇದ್ದಷ್ಟು ಕೂಡ ಒಳ್ಳೆಯದು ಎಂಬುದು ಅವರ ವೈದ್ಯರ ಹಾಗೂ ಇತರ ಆಪ್ತರ ಸಲಹೆಯಾಗಿತ್ತು. ರಜನಿಯವರು ಕೂಡ ಈ ಒಂದು ಸ್ಥಿತಿಯನ್ನು ಅರಿತು ರಾಜಕೀಯ ಸೇರುವಂತ ನಿರ್ಧಾರದಿಂದ ದೂರ ಉಳಿದ್ರು. ಇಲ್ವಾದಲ್ಲಿ ಅವರು ಕೋವಿಡ್ನ ಸಮಯದಲ್ಲಿಯೇ ರಾಜಕೀಯಕ್ಕೆ ಸೇರ್ತಿದ್ರು. ಕಿಡ್ನಿ ಕಸಿಯಾಗಿ ಬೇರೆಯವರ ಕಿಡ್ನಿಯನ್ನ ಪಡೆದ ನಂತರ ಕೂಡ ಅವರು ನಟಿಸಿ ಇನ್ನೊಂದು ಇಂಡಸ್ಟ್ರಿ ಹಿಟ್ ಅನ್ನ ಕೊಟ್ಟರು. ಅದೇ ಅವರ ಪ್ಯಾನ್ ಇಂಡಿಯಾ ಚಿತ್ರ ಆದಂತ ಜೈಲರ್. ಸಿನಿಮಾದ ಕಡೆಗೆ, ತಮ್ಮ ಕೆಲಸದ ಕಡೆಗೆ, ಅಭಿಮಾನಿಗಳನ್ನ ರಂಜಿಸುವ ಕಡೆ ಇಷ್ಟು ಶ್ರದ್ಧೆ ಇರುವಂತ ನಟ ರಜನಿಕಾಂತ್. ಅವರು ಈಗ ಸಿನಿಮಾ ನಿಲ್ಲಿಸಿ ಆರಾಮಾಗಿ ಇದ್ರೂ ಕೂಡ ಅವ್ರಿಗೇನು ಅದರಿಂದ ಸಮಸ್ಯೆ ಇಲ್ಲ. ಆದ್ರೂ ಕೂಡ ಅವರು ಈ ಇಳಿ ವಯಸ್ಸಿನಲ್ಲೂ ಇಷ್ಟೆಲ್ಲ ದೈಹಿಕ ತೊಂದರೆಗಳ ನಡುವೆ ಕೂಡ ಸಿನಿಮಾಗಳಲ್ಲಿ ನಟಿಸ್ತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಅವರಲ್ಲಿ ಸಿನಿಮಾದ ಕಡೆ ಇರುವಂತ ಆ ಒಂದು ಫ್ಯಾಷನ್ ಅಥವಾ ಅಭಿರುಚಿನೇ ಮುಖ್ಯ ಕಾರಣ. ಈ ಶಿವಾಜಿ ರಾವನ್ನ ಸೂಪರ್ ಸ್ಟಾರ್ ರಜನಿಕಾಂತ್ ಆಗಿ ಮಾಡಿದ್ದೇ ಸಿನಿಮಾ ಹಾಗೂ ಅದರ ನಟನೆ. ಹೀರೋ ಆದವನಿಗೆ ಯಾವುದೇ ಬಗೆಯ ಲುಕ್ಸ್ ಅಥವಾ ಬಣ್ಣ ಬೇಕಿಲ್ಲ ಎಂಬುದನ್ನ ನಿರೂಪಿಸಿದಂತ ಏಕೈಕ ಸ್ಟಾರ್ ನಟ ರಜನಿಕಾಂತ್. ಇವರ ಈ ಶ್ರಮ ಹಾಗೂ ಬದುಕು ನಮ್ಮನ್ನ ಅನೇಕ ವಿಧದಲ್ಲಿ ಪ್ರೇರೇಪಿಸುತ್ತೆ. ನಮ್ಮನ್ನ ಇಡಿಯಾಗಿ ರೂಪಿಸುವಂತ ಆ ಒಂದು ಕೆಲಸ ಅಥವಾ ಜವಾಬ್ದಾರಿ ಯಾವುದೇ ಇರಲಿ, ಅದನ್ನ ನಾವು ಯಾವತ್ತೂ ಕೂಡ ಕೈ ಬಿಡಬಾರದು. ನಮ್ಮ ಜೀವನದ ಗುರಿ ಹಾಗೂ ಆ ಒಂದು ಉದ್ದೇಶದ ಮೇಲೆನೆ ನಮ್ಮ ಗಮನ ಅಥವಾ ಫೋಕಸ್ ಇರಬೇಕು. ಇದು ಜಪಾನಿಗರ ತತ್ವ ಕೂಡ ಹೌದು. ಅವರಲ್ಲಿ ಹೆಚ್ಚಿನ ಶತಾಯುಷಿಗಳು ಹಾಗೂ ದೀರ್ಘಾಯುಷಿಗಳು ಕೂಡ ಇವತ್ತು ಸಿಗ್ತಾರೆ. ಅದಕ್ಕೆ ಕಾರಣ ಅವರಲ್ಲಿ ಅವರ ಬದುಕಿನ ಉದ್ದೇಶದ ಬಗ್ಗೆ ಇರುವಂತ ಗಮನ ಹಾಗೂ ಕಾಳಜಿ. ಇವತ್ತು ರಜನಿಕಾಂತ್ ಅವರಿಗೆ 73 ವರ್ಷ ವಯಸ್ಸು. ತಮ್ಮ 72ನೇ ವಯಸ್ಸಿನಲ್ಲೂ ಕೂಡ ಕಳೆದ ವರ್ಷ ಜೈಲರ್ ಚಿತ್ರದ ಮೂಲಕ ಮತ್ತೊಮ್ಮೆ ಭರ್ಜರಿ ಹಿಟ್ಟನ್ನು ಕೊಟ್ಟಂತ ಖ್ಯಾತಿ ಅವರದ್ದು. ವೀಕ್ಷಕರೇ, ರಜನಿಕಾಂತ್ ಅವರು ಇಂತಹ ಅನೇಕ ವಿಷಯಗಳಿಂದಾಗಿ ನಮಗೆಲ್ಲ ತೆರೆಯ ಮೇಲಷ್ಟೇ ಅಲ್ಲದೆ ತೆರೆಯ ಹೊರಗೂ ಕೂಡ ಹೀರೋ ಆಗಿ ಪರಿಣಮಿಸ್ತಾರೆ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ನಮಸ್ಕಾರ.